ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್. ಕೊನೆಗೂ ಕೂಡ 20ನೇ ಕಂತಿನ ಹಣ ಅಧಿಕೃತವಾಗಿ ಎಲ್ಲಾ ಜಿಲ್ಲೆಯವರಿಗೆ, ಮುಖ್ಯವಾಗಿ ಈ 10 ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗಾಗಲೇ 20ನೇ ಕಂತಿನ ಹಣ ಸ್ಟಾರ್ಟ್ ಆಗಿ 2 ದಿನಗಳಿಂದನೇ ಸ್ಟಾರ್ಟ್ ಆಗಿ ಸುಮಾರು ಲಕ್ಷ ಜನ ಮಹಿಳೆಯರ ಖಾತೆಗೆ ಹೋಗಿದೆ. ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿರುವಂತಹ 60% 70% ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ತಲುಪಿದೆ. ಅದರಂತೆ ಈಗ ಒಟ್ಟು ಇನ್ನು 8 ಜಿಲ್ಲೆಗಳಿಗೆ ಎಕ್ಸ್ಟ್ರಾ ಆ್ಯಡ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪ್ತಾ ಇದೆ. ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಬಾಕಿ ಉಳಿದಂತಹ ಜಿಲ್ಲೆಗಳು ಯಾವ್ಯಾವು, ಆ ಜಿಲ್ಲೆಗಳಿಗೆ ಯಾವಾಗ ಹಣ ಬರುತ್ತೆ, ಒಬ್ರಿಗೊಂದು ಯಾಕೆ ಮಾಡ್ತಿದ್ದಾರೆ ಅಂದ್ರೆ 2 ಜಿಲ್ಲೆಗೆ ಮಾತ್ರ ಹಾಕಿದ್ದಾರೆ, ಬಾಕಿ ಉಳಿದಿರೋ ಜಿಲ್ಲೆಗೆ ಯಾಕೆ ಲೇಟ್ ಮಾಡ್ತಿದ್ದಾರೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. 100% ಪ್ರೂಫ್ನ ಹಾಕಿರ್ತೀನಿ. ಯಾವುದೇ ರೀತಿಯ ಸುಳ್ಳು ಮಾಹಿತಿಗಳನ್ನ ಅಥವಾ ವ್ಯೂಸ್ ಬರಲಿ ಅಂತ ನಾನು ಮಾಡಿರೋದಿಲ್ಲ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಇವತ್ತು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬೆಳಗ್ಗೆಯಿಂದನೇ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 20ನೇ ಕಂತು ಬಿಡುಗಡೆ ಆಗೋಕೆ ಸ್ಟಾರ್ಟ್ ಆಗಿ 2 ದಿನ ಆಗಿದೆ. RCB ಕಪ್ ಗೆಲ್ತಲ್ವಾ, ಅವತ್ತಿಂದನೇ ಹಣ ಬಿಡುಗಡೆ ಆಯಿತು. ಅವತ್ತೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ. ಆ ವಿಡಿಯೋದಲ್ಲೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ. ಅದಾದ ನಂತರ ನಿನ್ನೆ ಕೂಡ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆಯವರಿಗೆ ಮೊದಲನೇದಾಗಿ ಹಣ ಬಿಡುಗಡೆ ಆಯಿತು. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಕೂಡ ಹಣ ಬಿಡುಗಡೆ ಆಗಿದೆ. ಅದಾದ ನಂತರ ಇವತ್ತು ಬೆಳಗ್ಗೆಯಿಂದನೇ ಮತ್ತೆ ಅಧಿಕೃತವಾಗಿ ಒಂದಷ್ಟು ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಸ್ಕ್ರೀನ್ಶಾಟ್ಗಳು ಇದಾವೆ, ಅದನ್ನು ಕೂಡ ಹಾಕ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದು ನಿನ್ನೆ ಬಂದಿರೋ ಗೃಹಲಕ್ಷ್ಮಿ ಯೋಜನೆಯ ಹಣ, ಗೃಹಲಕ್ಷ್ಮಿ ಅಂತ ಕೂಡ ಮೆನ್ಷನ್ ಆಗಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಗೆ 20ನೇ ಕಂತು ಬಂದಿದೆ ಅಂತ ಹಾಕಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿದೆ ಅಂತ ಹಾಕಿದ್ದಾರೆ, ಶಿವಮೊಗ್ಗ ಕಂತಿಗೆ ಹಣ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಯವರಿಗೆ ಹಣ ಬರಬೇಕಾಗಿದೆ. ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂತಲೂ ಕೂಡ ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಯಾವ್ದು ಡಿಸ್ಟಿಕ್ ಇದೆ ಅದನ್ನ ನೀವು ನೋಡಿಕೊಂಡು ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಡಿಸ್ಟಿಕ್ಗೆ ಬಂದಿದೆಯೋ ಬಂದಿಲ್ವೋ ಅಂತ. ಟೋಟಲ್ ಆಗಿ ಇಲ್ಲಿವರೆಗೂ 10 ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಯಾವ್ಯಾವ ಜಿಲ್ಲೆಯವರಿಗೆ ಅಂತ ಕೂಡ ನಾನು ನಿಮಗೆ ಫೈನಲ್ ಆಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದನ್ನೆಲ್ಲ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ನಿಮಗೆ ನಂಬಿಕೆ ಬರಬೇಕು, ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಅನ್ನೋದಕ್ಕೆ ಪ್ರೂಫ್ನ ಹಾಕ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಸುಮ್ಮನೆ ಹೇಳ್ತೀರಾ, ಫೇಕ್ ಇನ್ಫಾರ್ಮೇಷನ್ ಹೇಳ್ತೀರಾ, ಹಣ ಬಂದೇ ಇಲ್ಲ ಹಾಗೆ ಹೀಗೆ ಅಂತ. ನೋಡಿ ಯಾವ್ಯಾವ ಜಿಲ್ಲೆಯವರಿಗೆ ಹಣ ಬಂದಿದೆ, ಜೊತೆಗೆ ಯಾವ ಡೇಟಲ್ಲಿ ಬಂದಿದೆ, ಅದ್ರ ಜೊತೆಗೆ ನಿಮಗೆ ನಿಮಗೆ ಒಂದು ಕನ್ಫರ್ಮೇಷನ್ ಕೂಡ ಸಿಗಬೇಕಲ್ವಾ, ಅದಕ್ಕೆ ಹಾಕ್ತಿದ್ದೀನಿ ನೋಡಿ. ಬೆಳಗಾವಿ ಡಿಸ್ಟಿಕ್ ಬಂದಿದೆ ಅಂತ. ನನ್ನ RCB ಹೇಳಿದೆ, ನಾನು RCB ಕಪ್ ಗೆದ್ದಿರೋ ಖುಷಿಯಲ್ಲಿ ಗೃಹಲಕ್ಷ್ಮಿ ಬರುತ್ತೆ ಅಂತ ಅವ್ರು ಹಾಕಿದ್ದಾರೆ. 20ನೇ ಕಂತಿನ ಹಣ ನಮಗೆ ರಿಸೀವ್ಡ್ ಆಗಿದೆ ಅಂತ. ನನ್ನ ಆಲ್ಮೋಸ್ಟ್ 3-4 ವಿಡಿಯೋಗಳ ಹಿಂದೆಯಿಂದ ಕೂಡ ಕಮೆಂಟ್ ಮಾಡಿದ್ದಾರೆ ಸುಮಾರು ಜನ, ನಮಗೆ ಹಣ ರಿಸೀವ್ ಆಗಿದೆ ಅಂತ. ತುಂಬಾ ಖುಷಿ ಆಯಿತು. ಹಾಗೆ ನಿಮಗೆ ಏನಾದರೂ ಹಣ ಬಂದಿತ್ತು ಅಂದರೆ ನಿಮ್ಮ ಡಿಸ್ಟಿಕ್ ಯಾವುದು, ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಕೆಲವರು 19ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವರು ನಮ್ಗೆ 19 + 20 ಎರಡು ಒಟ್ಟಿಗೆ ಬಂತು, 2 ತಿಂಗಳಿಂದ 4,000 ಬಂತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಥವಾ ಬಂದಿಲ್ಲ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತಿನ ಬೆಳಗ್ಗೆಯಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದೆ. ಯಾವ್ಯಾವ ಜಿಲ್ಲೆಯವರಿಗೆ ಬೆಳಗ್ಗೆಯಿಂದ ಬರ್ತಾ ಇದೆ ಅಂದರೆ ಮುಖ್ಯವಾಗಿ ದಾವಣಗೆರೆ, ದಕ್ಷಿಣ ಕನ್ನಡ, ಯಾದಗಿರಿ, ಶಿವಮೊಗ್ಗ, ವಿಜಯಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಬೆಂಗಳೂರು ನಗರ, ಬೆಳಗಾವಿ, ಇಷ್ಟು ಜಿಲ್ಲೆಯವರಿಗೆ ಹಣ ಬರ್ತಿದೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಇವರೇ ಕಮೆಂಟ್ ಮಾಡಿದ್ದಾರೆ ಈ ಜಿಲ್ಲೆಯವರು ನಮಗೆ ಹಣ ರಿಸೀವ್ ಆಗಿದೆ ಅಂತ. ಹಾಗೆ ವಿಡಿಯೋ ನೋಡ್ತಿರೋರು ಈ ಲಿಸ್ಟಲ್ಲಿ ನಿಮ್ಮ ಜಿಲ್ಲೆ ಹೆಸರಿದ್ದು, ಆದರೆ ನಮಗೆ ಇನ್ನೂ ಬಂದಿಲ್ಲ. ಬೆಂಗಳೂರವ್ರು ಎಲ್ಲರೂ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾವು ಬೆಂಗಳೂರವರೇ, ನಮಗೆ ಬಂದಿಲ್ಲ ಅಂದರೆ ಟೆನ್ಷನ್ ತಗೋಬೇಡಿ. ಎಲ್ರಿಗೂ ಒಂದೇ ದಿನ ಹಣ ಬರೋದಿಲ್ಲ, ಪ್ರೋಸೆಸ್ ಹಂತವಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನಕ್ಕೆ ಬಂತು, ನಿನ್ನೆ ಕೂಡ ಬೆಂಗಳೂರವ್ರಿಗೆ ಬಂತು, ಇವತ್ತು ಕೂಡ ಬೆಂಗಳೂರವ್ರಿಗೆ ಹಣ ಬರ್ತಾ ಇದೆ. ಹಾಗೆ ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಇವತ್ತು ಸಂಜೆನೋ, ಇವತ್ತು ರಾತ್ರಿಗೋ ಅಥವಾ ನಾಳೆ ಬೆಳಗ್ಗೆನೋ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ನೋಡಿ. ಪ್ರತಿ ಸಲ ಹೇಗೆ ಒಂದಷ್ಟು ಜಿಲ್ಲೆಯವ್ರದ್ದು ಹಣ ಬಿಡುಗಡೆ ಆಗುತ್ತೋ ಇದೇ ಸಲ ಕೂಡ ಹಾಗೆ ಆಗಿದೆ. ಮೊದಲನೇ ಹಂತವಾಗಿ 10 ಜಿಲ್ಲೆಯವರಿಗೆ ಹಣ ಹೋಗ್ತಾ ಇದೆ. ಇನ್ನು ಮೈಸೂರು, ಮಂಡ್ಯ, ಶಿವಮೊಗ್ಗ ಆಗಿರಬಹುದು, ರಾಯಚೂರು, ಗುಲ್ಬರ್ಗ, ಕಲಬುರಗಿ ಈ ಕಡೆಯವರಿಗೆ ಹಣ ಬಂದಿದೆ ಅನ್ನೋ ಅಪ್ಡೇಟ್ ಸಿಗ್ತಾ ಇಲ್ಲ. ಉತ್ತರ ಕನ್ನಡದವ್ರಿಗೆ ಇನ್ನೂ ಕೂಡ ಲೇಟ್ ಆಗಬಹುದು. ಸದ್ಯಕ್ಕೆ ಈ ಕಡೆ ಇರುವಂಥವರಿಗೆ ಈಗ ಹೇಳಿದೆ ಅಲ್ವಾ, ಬೆಂಗಳೂರು ನಗರ, ಗ್ರಾಮಾಂತರ, ದಾವಣಗೆರೆ, ದಕ್ಷಿಣ ಕನ್ನಡ, ಯಾದಗಿರಿ, ಶಿವಮೊಗ್ಗ, ವಿಜಯಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ದಕ್ಷಿಣ, ಆಮೇಲೆ ಶಿವಮೊಗ್ಗ, ರಾಯಚೂರು, ಬೆಳಗಾವಿ ಈ ಜಿಲ್ಲೆಯವರು ನಮಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಜಿಲ್ಲೆಯವರಿಗೆ ಹಣ ಹೋಗಿದೆ. ಇವತ್ತು ಕೂಡ ಇದೇ ಜಿಲ್ಲೆಯವರಿಗೆ ಕಂಟಿನ್ಯೂ ಆಗುತ್ತೆ. ನಾಳೆ ಬೇರೆ ಜಿಲ್ಲೆಯವರಿಗೆ 2ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಬಹುದು, ನಾಳೆ ಅಥವಾ ನಾಡಿದ್ದು. ಪ್ರತಿ ಸಲ ಯಾವ್ಯಾವ ಜಿಲ್ಲೆಗೆ ಸ್ವಲ್ಪ ಲೇಟ್ ಆಗ್ತಿತ್ತೋ ಆ ಜಿಲ್ಲೆಯವರಿಗೆ ಈ ಸಲ ಬೇಗ ಹಾಕಿದ್ದಾರೆ. ಬೆಂಗಳೂರು ನಗರದವ್ರಿಗೆ ಸುಮಾರು ಲಾಸ್ಟ್ 2 ಕಂತಲ್ಲಿ ಹಣ ಸ್ವಲ್ಪ ಲೇಟಾಗಿ ಹಾಕಿದ್ರು. ಬೇರೆ ಜಿಲ್ಲೆಯವ್ರಿಗೆಲ್ಲ ಬೇಗ ಹೋಯಿತು. ಮೈಸೂರು ಆಗಿರಬಹುದು, ಮಂಡ್ಯ ಆಗಿರಬಹುದು, ಬೆಂಗಳೂರು ನಗರಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಬಟ್ ಈ ಸಲ ಬೆಂಗಳೂರು ನಗರಕ್ಕೆ ಬೇಗ ಹಾಕಿದ್ದಾರೆ. ಹೋದ
ಸಲ 19ನೇ ಕಂತಿನ ಹಣ ಹಾಕಿದಾಗ ಮೈಸೂರು ಮಂಡ್ಯ ಡಿಸ್ಟಿಕ್ ಅವರಿಗೆ ಬೇಗ ಹೋಗಿತ್ತು, ಬೇರೆ ಜಿಲ್ಲೆಯವರಿಗೆ ಲೇಟ್ ಆಯಿತು. ಈ ಸಲ ಮತ್ತೆ ಮೈಸೂರು ಮಂಡ್ಯದವರಿಗೆ ಲೇಟ್ ಆಗಿದೆ. ಬೆಂಗಳೂರು ನಗರಕ್ಕೆ ಮೊದಲನೇದಾಗಿ ಹಾಕಿದ್ದಾರೆ. ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 20ನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆ ಆಗಿರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ 2,500 ಕೋಟಿ ಹಣ ಬಿಡುಗಡೆ ಆಗಿದೆ. ಖಂಡಿತವಾಗ್ಲೂ 2 ದಿನ ಲೇಟ್ ಆದರೂ ನಿಮ್ಮ ಖಾತೆಗಳಿಗೂ ಕೂಡ ಬಂದು ತಲುಪುತ್ತೆ. ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮಗೆ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದಿಷ್ಟು ಈ ಹೊತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.